ನಮಸ್ಕಾರ ಪ್ರಿಯ ವೀಕ್ಷಕರೇ, ತ್ರಿಶಕ್ತಿ ಚಾನಲ್ಗೆ ಸ್ವಾಗತ. ಈಗೊಂದು ನಿಮಗೆ ಅದ್ಭುತವಾಗಿರೋಂಥ ಮಾಲೆಗಳನ್ನ ತಿಳಿಸ್ತಾ ಇದ್ದೀನಿ. ನೋಡಿ, ಈ ದಿವಸ ನೀವು ಕೇಳಿದಂಥ ಮಾಲೆಗಳು ನಮಗೆ ರಕ್ತಚಂದನ ಮಾಲೆ ಬೇಕು ಅಂತೇಳಿದ್ರಿ, ದೇವದಾರಿ ಮಾಲೆ ಬೇಕು ಅಂತೇಳಿದ್ರಿ, ಮತ್ತು ಇದು ತುಳಸಿ ಮಣಿ ಹೇಳಿದ್ರಿ, ಇನ್ನೂ ಹಲವಾರು ಮಣಿಗಳು ಮಾಲೆಗಳು ಹೇಳಿದ್ದೀರಾ. ಅದರಲ್ಲೆಲ್ಲ ಮಾಲೆಗಳು ನಾನು ತರಿಸಿದ್ದೀನಿ. ಅದರಲ್ಲಿ ನಮಗೆ ಯಾವ್ಯಾವುದು ಕೇಳಿದ್ದೀರೋ ಅವೆಲ್ಲ ನಾನು ತರಿಸಿದ್ದೀನಿ. ಇವಾಗ ಇದನ್ನು ನೋಡ್ಕೊಳ್ಳಿ ಪ್ರಿಯ ವೀಕ್ಷಕರೇ. ಇದರಿಂದ ಏನೇನು ಜಪ ಮಾಡಬೇಕು, ಏನೇನು ಇದರಿಂದ ಮಾಡೋದ್ರಿಂದ ನಮಗೇನೇನು ಅನುಕೂಲ ಆಗುತ್ತೆ. ನೀವು ಮಂತ್ರ ಜಪ ಮಾಡ್ತೀರಾ, ಆ ಮಂತ್ರ ಜಪದಲ್ಲಿ ಯಾವ್ಯಾವುದು ತಗೊಂಡ್ರೆ ಎಲ್ಲ ರೀತಿಯಲ್ಲೂ ನಿಮಗೆ ಅತಿ ಶೀಘ್ರವಾಗಿ ಮಂತ್ರ ಸಿದ್ಧಿಯಾಗಿ ನೀವು ಅಂದ್ಕೊಂಡಿರೋ ಕಾರ್ಯಗಳನ್ನ ಸಿದ್ಧಿ ಮಾಡಬೇಕು ಅಂದರೆ ಆ ಜಪ ಮಾಲೆಗಳು, ಆ ಮಂತ್ರಗಳು, ಆ ಕುತ್ಕೊಳ್ಳೋಂಥ ಆಸನಗಳು, ಕುತ್ಕೊಳ್ಳೋಂಥ ದಿಕ್ಕುಗಳು, ಕುತ್ಕೊಳ್ಳೋ ಸಮಯಗಳು ಅಂಥರ ಇದ್ದಾಗ ನೀವು ಕೇಳಿದಂಥ ಮಂತ್ರಗಳು ಅತಿ ಶೀಘ್ರವಾಗಿ ನಿಮ್ಗೆ ನೆರವೇರುತ್ತೆ. ನೀವು ಆ ಮಾಲೆಗೆ ಇನ್ನೊಂದು ಮಾಲೆ ತಗೊತೀರಾ, ಮಾಲೆ ಯಾವ್ಯಾವುದೋ ತಗೊತೀರಾ, ಅದಕ್ಕೂ ಸಂಬಂಧ ಇರೋದಿಲ್ಲ. ನೀವು ತಗೋಬೇಕಾಗಿರೋಂಥ ಮಾಲೆಗಳು, ಕುತ್ಕೊಳ್ಳೋವಂಥ ಜಾಗದಲ್ಲಿ ಕುತ್ಕೊಂಡು ಕೆಳಗೆ ಹಾಕ್ಕೊಂಡು ಕುತ್ಕೊಳ್ಳೋವಂಥ ಆಸನಗಳು ಮತ್ತು ದಿಕ್ಕುಗಳು, ನೀವು ಜಪ ಮಾಡೋ ವೇಳೆಗಳು, ನಿಮ್ಮ ಪಕ್ಷಿ ಯಾವ ಸಮಯದಲ್ಲಿ ಎಚ್ಚರವಾಗಿರುತ್ತೆ ಅಂತ ಕುತ್ಕೊಂಡಿರೋ ಸಮಯದಲ್ಲಿ ನೀವು ಜಪ ಮಾಡುವಾಗ ನಿಮ್ಮ ಪಕ್ಷಿ ಅಂತ ಇರುತ್ತೆ, ಆ ಪಕ್ಷಿ ನಿಮಗೆ ಜಾಗೃತವಾಗಿರಬೇಕು. ಆ ಜಾಗೃತ ಕಾಲದಲ್ಲಿ ನೀವು ಜಪ ಮಾಡಬೇಕು. ನಿಮ್ಮ ದೇವರು, ನಿಮಗೆ ಆಗಿ ಬರೋವಂಥ ದೇವ್ರು ಯಾವುದು, ನಿಮಗೆ ಆಗಿ ಬರೋವಂಥ ದೇವ್ರನ್ನ ಮುಂಚಿತವಾಗಿ ನೀವು ಸಿದ್ಧಿ ಮಾಡಿಕೊಂಡು ಆಮೇಲೆ ಬೇರೆ ನೀವು ಯಾವ ಕಾರ್ಯಗಳನ್ನು ಮಾಡ್ಬೋದು. ಮುಂಚಿತವಾಗಿ ಎಲ್ಲ ದೇವತೆಗಳಿಗೆ ಹೆಚ್ಚಾಗಿ ಗಣಪತಿನ ಮಾಡಬೇಕು. ಗಣಪತಿನ ಬಿಟ್ಟು ನೀವು 100 ದೇವ್ರು ಮಾಡಿದ್ರು ನಿಮಗೆ ಸಿದ್ಧಿ ಆಗಲ್ಲ. ಅದರಿಂದ ಮುಂಚಿತವಾಗಿ ನೀವು ಎಷ್ಟೇ ದೇವ್ರುಗಳು ತಗೊಳ್ಳಿ, ಎಷ್ಟೇ ಜಪ ಮಾಡಿ, ಆದರೆ ಮುಂಚಿತವಾಗಿ ಗಣೇಶನ ಮಂತ್ರ ಆದಮೇಲೆ ನೀವು ಸಕಲ ದೇವತೆಗಳು, ಕುಲದೇವತೆ ಗಣೇಶ ಮತ್ತು ಕುಲದೇವತೆ ಮಂತ್ರ ಇವು ಹೇಳಾದ ಮೇಲೆ ನೀವು ಯಾವ ದೇವ್ರನ್ನ ಬೇಕಾದರೂ ತಗೊಂಡ್ರು ಬೇಡ ಅನ್ನೋದಿಲ್ಲ. ಅದಕ್ಕೆ ಆ ಮಾಲೆಗಳು ಯಾವ್ಯಾವುದು ಅನ್ನೋದು ನಿಮಗೆ ತಿಳಿಸ್ಕೊಡ್ತೀನಿ ಪ್ರಿಯ ವೀಕ್ಷಕರೇ. ನೋಡಿ ಪ್ರಿಯ ವೀಕ್ಷಕರೇ, ಈಗ ನೀವು ನಮಗೆ ಕೇಳಿದ್ರಿ ರಕ್ತ ಚಂದನ ಮಾಲೆ, ದೇವದಾರಿ ಮಾಲೆ ನಮಗೆ ಬೇಕು ಅಂತ ಕೇಳಿದ್ರಿ. 1 ತಿಂಗಳಿಂದ ಹೇಳ್ತಾ ಇದ್ದೀರಾ, ಆದರೆ ಅದು ಸಿಗಲಿಲ್ಲ ನನಗೆ. ನಾನು ಇವಾಗ ಇವು ತುಂಬ ಕಡೆಯಿಂದ ತರಿಸಿರೋದು. ಇದು ಸಾಮಾನ್ಯವಾಗಿ ನಮ್ಮ ಕಡೆ ಎಲ್ಲ ಸಿಗಲ್ಲ, ಸಿಕ್ಕಿದ್ರೂ ಡೂಪ್ಲಿಕೇಟು ಇವೆ ಅಂತ ಹೇಳಿ ನಮಗೆ ಕೊಡ್ತಾರೆ. ಆದ್ದರಿಂದ ನಿಮಗೆ ಇವೆಲ್ಲ ನಾನು ತರಿಸಿ ಕೊಡೋಕ್ಕಾಗಿಲ್ಲ. ನಮಗೆ ತರಿಸ್ಕೊಟ್ಟ ಮೇಲೆ ಒಂದೇ ಸರ್ವಾಗಿರಬೇಕು. ಅದರಿಂದ ನಿಮಗೆ ಇವನ್ನ ಯಾವ್ಯಾವ ಥರ ಇರುತ್ತೆ, ಒರಿಜಿನಲ್ ಯಾವ ರೀತಿ ಇರುತ್ತೆ, ಡೂಪ್ಲಿಕೇಟ್ ಯಾವ ರೀತಿ ಇರುತ್ತೆ ಅನ್ನೋದಕ್ಕಾಗಿ ನಿಮಗೆ ಇವತ್ತು ಎಲ್ಲ ತಿಳಿಸ್ಕೊಡ್ತಾ ಇದ್ದೀನಿ ಪ್ರಿಯ ವೀಕ್ಷಕರೇ. ನೋಡಿ, ಇದು ಬಂದು ರಕ್ತ ಚಂದನದ ಮಾಲೆ. ಇದು ಬಂದು ರಕ್ತ ಚಂದನದ ಮಾಲೆ ನೋಡ್ಕೊಳ್ಳಿ. ನೀವು ಬೇಕಾದರೆ ಇದು ನೋಡಿ, ಇವೆಲ್ಲ ರಕ್ತ ಚಂದನ ಮಾಲೆಗಳು ನೋಡಿ. ಇವೆಲ್ಲ ಒರಿಜಿನಲ್ ಆಗಿರೋವಂಥದ್ದು, ಡೂಪ್ಲಿಕೇಟು ತೋರಿಸ್ತೀನಿ ನಿಮಗೆ. ನೀವು ಬೇಕಾದರೆ ಅದೂ ರಕ್ತ ಚಂದನದೇ ಅಂತ ತೊಗೊಬಿಡ್ತೀರಾ. ಅದಕ್ಕೆ ಬಣ್ಣ ಕಟ್ಟಿರ್ತಾರೆ. ಬಣ್ಣ ಕಟ್ಟಿದ್ದಾಗ ಅದು ಏನು ಕೆಲಸ ಮಾಡೋದಿಲ್ಲ. ಇದೆಲ್ಲ ಒರಿಜಿನಲ್ಲು ರಕ್ತ ಚಂದನ ಮಾಲೆಗಳು ನೋಡಿ. ಇವೆಲ್ಲ ರಕ್ತ ಚಂದನ ನೋಡಿ, ಇವೆಲ್ಲ ರಕ್ತ ಚಂದನ ಮಾಲೆಗಳು. ಮತ್ತು ಈಗ ದೇವದಾರಿ ಮಾಲೆ ತೋರಿಸ್ತೀನಿ ನೋಡಿ. ಇದು ದೇವದಾರಿ ಮಾಲೆ ನೋಡಿ. ಇದು ಪವಿತ್ರವಾದಂಥ ದೇವದಾರಿ ಮಾಲೆ ನೋಡಿದ್ರಲ್ಲ, ಇದು ದೇವದಾರಿ ಮಾಲೆ. ಇದರಿಂದ ಯಾವ ಜಪ ಮಾಡಬೇಕು ನೋಡಿ, ಯಾವ ಜಪ ಮಾಡಿದ್ರೆ ಏನು ಸಿದ್ಧಿ ಆಗುತ್ತೆ ಅನ್ನೋದು ನಿಮಗೆ ತಿಳಿಸ್ತಾ ಇದ್ದೀನಿ ನೋಡಿ. ಇವೆಲ್ಲ ದೇವದಾರಿ ಮಾಲೆಗಳು, ಇವೆಲ್ಲ ದೇವದಾರಿ ಮಾಲೆ. ಈಗ ಒರಿಜಿನಲ್ ಯಾವುದು, ಡೂಪ್ಲಿಕೇಟ್ ಯಾವುದು ಅನ್ನೋದು ನಿಮಗೆ ತಿಳಿಸ್ತೀನಿ ಪ್ರಿಯ ವೀಕ್ಷಕರೇ. ನೋಡಿ, ಅದನ್ನು ತರಿಸಿದ್ದೀನಿ ನೋಡಿ. ಇದು ಡೂಪ್ಲಿಕೇಟು, ಇದು ದೇವದಾರಿ. ಇದು ಬಂದು ನೋಡ್ಕೊಳ್ಳಿ, ಇದು ಡೂಪ್ಲಿಕೇಟು ದೇವದಾರಿ, ಇದು ಡೂಪ್ಲಿಕೇಟು, ಇದು ಒರಿಜಿನಲ್ಲು. ಇದು ನೋಡಿ, ಇವು ತಿಳ್ಕೊಳ್ಳಿ. ಇದು ಡೂಪ್ಲಿಕೇಟು, ಇದು ಒರಿಜಿನಲ್ಲು. ಇವೆರಡು ನೋಡ್ಕೊಳ್ಳಿ, ಇಲ್ಲೇ ಗೊತ್ತಾಗುತ್ತೆ. ಇದು ಹಳದಿ ಕಲ್ಲರಾಗಿ, ಇದು ಬಂದು ಡೂಪ್ಲಿಕೇಟು, ಇದು ಬಂದು ಒರಿಜಿನಲ್ಲು. ನೀವೇನೋ ಅಯ್ಯೋ ಅಲ್ಲಿ ಕೇಳಿದ್ರು ಇಲ್ಲೇ ಸಿಗುತ್ತಲ್ಲ, ಅಲ್ಲೇ ಸಿಗುತ್ತಲ್ಲ ಅಂತ ಅನ್ನಕ್ಕೆ ಹೋಗಬೇಡಿ. ಇವೆಲ್ಲ ಡೂಪ್ಲಿಕೇಟ್ಗಳು. ಈ ಒರಿಜಿನಲ್ಲು ಅಂದರೆ ಈ ಥರ ಇರುತ್ತೆ. ನೀವು ಇದು ನೋಡ್ಕೊಳ್ಳಿ. ನಿಮ್ಗೆ ಅದನ್ನು ಕೂಡ ನಿಮಗೆ ಈ ಥರ ಎಲ್ಲ ಮಾಡ್ತಾರೆ ಅನ್ನೋದಕ್ಕಾಗಿ ಅದನ್ನು ತಿಳಿಸ್ತಾ ಇದ್ದೀನಿ. ಇದು ಒರಿಜಿನಲ್ಲು, ಇದು ಡೂಪ್ಲಿಕೇಟು.
ಇನ್ನೊಂದು ಒರಿಜಿನಲ್ ದೇವದಾರಿದು ರಕ್ತ ಚಂದನ ಮಾಲೆ ತೋರಿಸ್ತೀನಿ. ರಕ್ತ ಚಂದನ ಮಾಲೆ ಇವಾಗ ನಿಮಗೆ ತೋರಿಸ್ತೀನಿ ನೋಡಿ. ಇದು ಬಂದು ರಕ್ತ ಚಂದನ ನೋಡಿ. ಅದಕ್ಕಿಂತ ಇದು ರಕ್ತ ಚಂದನ ಮಾಲೆ ಭಾಳ ಚೆನ್ನಾಗಿದೆ ಅನ್ನೋ ಥರ ಕಾಣುತ್ತೆ ನಿಮಗೆ ನೋಡಿ. ಇದು ಡೂಪ್ಲಿಕೇಟ್ ರಕ್ತ ಚಂದನ ಮಾಲೆ ನೋಡಿ. ಇದು ಬಂದು ಡೂಪ್ಲಿಕೇಟು ರಕ್ತ ಚಂದನ ಮಾಲೆ. ಇದು ಬಂದು ಒರಿಜಿನಲ್ ರಕ್ತ ಚಂದನ ಮಾಲೆ ನೋಡಿ. ಇಲ್ಲಿ ನೋಡ್ತಿದ್ದೀರಲ್ಲ, ಇದು ಬಂದು ಇದು ಒರಿಜಿನಲ್, ಇದು ಡೂಪ್ಲಿಕೇಟು. ಇದು ನೋಡ್ಕೊಳ್ಳಿ. ಇದು ಅಯ್ಯೋ ಹಂಗೆ ಇದೆಯಲ್ಲ, ಇದು ಬೇರೆ ಥರನ ಅದು ಬೇರೆ ಥರನ ಅನ್ಕೋಬೋದು. ಇದು ಬೆಂಡಾಗಿರುತ್ತೆ, ಇದು ವೆಯ್ಟ್ ಇದೆ. ಇದು ಬಂದು ಇದು ಬೆಂಡು. ಇದು ರಕ್ತ ಚಂದನ ಮಾಲೆ ಥರ ಇದಕ್ಕೆ ಬಣ್ಣ ಕಟ್ಟಿರ್ತಾರೆ. ಇದು ಬಂದು ಡೂಪ್ಲಿಕೇಟು, ಇದು ಬಂದು ಒರಿಜಿನಲ್ಲು. ಇದು ಒರಿಜಿನಲ್ಲು, ಇದು ವೆಯ್ಟ್ ಇದೆ. ಇದು ಒರಿಜಿನಲ್ ಆಗಿದೆ. ಇದು ನಿಮಗೆಲ್ಲ ಇವತ್ತು ತೋರಿಸ್ತಾ ಇದ್ದೀನಿ. ಯಾಕೆಂದರೆ ನಿಮ್ಗೆ ಅಲ್ಲಿ ಸಿಗ್ತೈತೆ, ಇಲ್ಲಿ ಸಿಗುತ್ತೆ, ಇವೆಲ್ಲೂ ಸಿಕ್ಕಲ್ಲ. ಇದು ಎಲ್ಲೂ ಸಿಕ್ಕದಿರೋವಂಥದ್ದು. ಇದನ್ನು ಈ ಥರ ನಿಮಗೆ ಸಿಗೋವಂಥ ಜಾಗಗಳಲ್ಲಿ ಸಿಗುತ್ತೆ. ಇವೆಲ್ಲ ನಿಮಗೆ ನಾನು ತರಿಸಿರೋದು ಪಂಡ್ರಿಪುರದಿಂದ. ಇದನ್ನು ಅಲ್ಲಿ ಭಾಳ ವಿಶೇಷವಾದ ಸ್ಥಳದಿಂದ ಬಂದಿರೋವಂಥದ್ದು, ಸ್ವಾಮಿ ಸನ್ನಿಧಿಯಿಂದ ತರಿಸಿರೋದು ಪಂಡ್ರಿಪುರದಿಂದ ನೋಡಿ. ಇವೆಲ್ಲ ಆ ಸ್ಥಳದಲ್ಲಿ ಸಿಗೋವಂಥದ್ದು. ಇದನ್ನು ರಕ್ತ ಚಂದನ ಮಾಲೆಗಳು. ಇದು ಡೂಪ್ಲಿಕೇಟು ತೋರಿಸಿದ್ದೀನಿ, ಒರಿಜಿನಲ್ಲು ತೋರಿಸಿದ್ದೀನಿ. ಮತ್ತು ಇನ್ನೊಂದು ಮಾಲೆ ತೋರಿಸ್ತೀನಿ. ಇದು ಬಂದು ಇದರಲ್ಲಿ ನನಗೆ ಡೂಪ್ಲಿಕೇಟ್ದು ಸಿಕ್ಕಲಿಲ್ಲ. ಇದು ತುಳಸಿ ಮಾಲೆ. ಅಲ್ಲಿ ವಿಶೇಷ ಪಂಡ್ರಿಪುರದಲ್ಲಿ ತುಳಸಿ ಮಾಲೆಗಳು, ಇಂಥ ಮಾಲೆಗಳು ವಿಶೇಷ. ಇದು ಬಂದು ತುಳಸಿ ಮಾಲೆ. ನಿಮಗೆ ಅದನ್ನು ಒಂದು ತೋರಿಸ್ತೀನಿ. ಆ ಸ್ವಾಮಿ, ಆ ಭಗವಂತನ ಸನ್ನಿಧಿಯಿಂದ ನಿಮಗೆ ಇವೆಲ್ಲ ನಾನು ತರಿಸಿರೋದು. ಅದರಿಂದನೇ ಇವತ್ತು ವಿಶೇಷವಾಗಿ ಬಂದಿರೋದ್ರಿಂದ ನಿಮಗೆ ಇವತ್ತೆಲ್ಲ ಪರಿಚಯ ಮಾಡಿಕೊಡೋಣ. ನೀವು ಕೇಳಿ 1 ತಿಂಗಳಾಗಿದೆ, ಆದರೆ ಸಿಕ್ಕಲಿಲ್ಲ ನನಗೆ. ಆದ್ದರಿಂದ ಇವತ್ತು ಅದರ ಅನುಗ್ರಹ ಆಯಿತು. ಇವತ್ತು ಬುಧವಾರ, ಸ್ವಾಮಿ ಅನುಗ್ರಹ ಇದೆ ಇವತ್ತು. ಅದರಿಂದ ಇವತ್ತು ಬುಧವಾರ ದಿವಸನೇ ಇವೆಲ್ಲ ಸಿಕ್ಕಿದೆ ನನಗೆ. ಅದು ಬಂದ ತಕ್ಷಣವೇ ನಿಮಗೆ ನಾನು ತೋರಿಸಿ. ಇವು ನೋಡಿ ಈ ಥರ ಇರ್ತವೆ ಒರಿಜಿನಲ್ಲು. ಅದೇ ಇದು ಡೂಪ್ಲಿಕೇಟದು ನನಗೆ ಸಿಕ್ಕಲಿಲ್ಲ. ಅವ್ರಿಗೆ ನಾನು ಡೂಪ್ಲಿಕೇಟ್ದು ಒರಿಜಿನಲ್ ತರಿಸಿದೆ, ಆದರೆ ಇದು ಡೂಪ್ಲಿಕೇಟ್ ಸಿಗಲಿಲ್ಲ. ಇದು ನೋಡಿ ಒರಿಜಿನಲ್ಲು. ಇದು ತುಳಸಿ ಮಾಲೆ. ಇದು ಒರಿಜಿನಲ್ಲು. ಇದು ಅಷ್ಟೇ ಚೆಂದಾಗಿದೆ. ನಾವು ಇದನ್ನು ಯಾವ ಜಪ ಮಾಡಬೇಕು ಅಂದರೆ, ಇದು ನಾವು ಬಂದು ನಾರಾಯಣನಿಗೆ ಜಪ ಮಾಡೋದ್ರಿಂದ, ನಾವು ಯಾವುದು ಮಾಲೆಗಳಿಲ್ಲ ಅಂದರೆ ಈ ಮಾಲೆಗಳಿಂದ ನಾವು ಮಾಡ್ಬೋದು. ನಮಗೆ ಇವಾಗ ಯಾವುದು ಮಾಲೆ ಸಿಗ್ತಾ ಇಲ್ಲ ಅಂದ್ರೂ ಕೂಡ ಈ ಮಾಲೆಯಲ್ಲಿ ಜಪ ಮಾಡ್ಬೋದು. ಇದು ನೋಡಿ, ಇದು ಮಾಲೆ, ಇದು ತುಳಸಿ ಮಾಲೆ. ಇದರಲ್ಲಿ ಡೂಪ್ಲಿಕೇಟದು ನನಗೆ ಸಿಗಲಿಲ್ಲ, ಅದಕ್ಕೆ ನಿಮ್ಗೆ ತೋರ್ಸೋಕ್ಕಾಗ್ತಿಲ್ಲ. ಮತ್ತು ಇನ್ನೊಂದು ನಿಮಗೆ ತೋರಿಸ್ತೀನಿ, ಅದ್ಭುತವಾಗಿದೆ. ಇದು ನೀವು ನೋಡಿದ್ದೀರಾ ಏನೋ ಗೊತ್ತಿಲ್ಲ ನೋಡಿ. ಇದು ನೋಡಿದ್ದೀರಾ? ಇದು ಕಪ್ಪು ರುದ್ರಾಕ್ಷಿ ಇದು. ಆಮೇಲೆ ಬಣ್ಣ ಕಟ್ಟಿದ್ದಾರೆ ಅಂತ ತಿಳ್ಕೊಬೇಡಿ, ಆ ಥರ ಇಲ್ಲ. ಇದೆಲ್ಲ ಕಪ್ಪು ರುದ್ರಾಕ್ಷಿ ಮಾಲೆ. ಇವೆಲ್ಲ ವಿಶೇಷವಾಗಿ ಇದನ್ನು ಭೈರವರಿಗೆ, ಕಾಳಿಗೆ, ಮತ್ತು ನಾವು ಉಗ್ರವಾಗಿ ಮಾಡೋ ಅಂಥ ದೇವರುಗಳಿಗೆ ಈ ಜಪಮಾಲೆನ ಬಳಸ್ಬೋದು. ಇದು ವಿಶೇಷವಾಗಿ ಇದು ನಮಗೆ ಫಲಪ್ರಾಪ್ತಿ ಆಗುತ್ತೆ. ನಾವು ಭೈರವರನ್ನ ಸಿದ್ಧಿ ಮಾಡ್ಕೋಬೋದು, ಮತ್ತು ಕಾಳಿನ ಸಿದ್ಧಿ ಮಾಡ್ಕೋಬೋದು. ಇದರಿಂದ ವಿಶೇಷವಾದಂಥ ಉಗ್ರ ದೇವತೆಗಳನ್ನ, ಶಿವನಿಗೆ ಇಂಥ ಉಗ್ರ ದೇವತೆಗಳನ್ನ ನಾವು ಸಿದ್ಧಿ ಮಾಡ್ಕೊಳ್ಳೋಕ್ಕೆ ಈ ಕಪ್ಪು ರುದ್ರಾಕ್ಷಿ ಮಾಲೆ. ಇವು ಜಾಸ್ತಿ ಸಿಗಲಿಲ್ಲ, 2 ಸಿಕ್ಕಿರೋದು. ಮತ್ತು ಆಮೇಲೆ ನನಗೆ ಬೇಕು ಅನ್ನೋರಿಗೆ ನಾನು ಬೇಕಾದ ತರಿಸ್ಕೊಡ್ತೀನಿ. ಇದು ಕಪ್ಪು ರುದ್ರಾಕ್ಷಿ ಮಾಲೆಗಳು ನೋಡ್ಕೊಳ್ಳಿ. ಇದು ಕಪ್ಪು ರುದ್ರಾಕ್ಷಿ ಮಾಲೆ. ಮುಂದೆ ಇನ್ನೂ ಹಲವಾರು ಇದ್ದಾವೆ, ಅದು ಇನ್ನೊಂದು ವಿಡಿಯೋನಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಅದರಿಂದ ಇನ್ನೂ ಯಾವ್ಯಾವುದರಿಂದ ಏನೇನು ಫಲಿತಾಂಶಗಳು ಬರುತ್ತೆ ಅಂತ ಈಗ ಇದ್ರ ಬಗ್ಗೆ ನಿಮ್ಗೆ ಹೇಳ್ತೀನಿ. ಈಗ ಈ ಕೆಂಪು ಚಂದನದ ಮರದಿಂದ ಮಾಡಿರೋಂಥ ಮಾಲೆಗಳಿಂದ ಮಾಡೋದ್ರಿಂದ ನಮಗೆ ಹೆಣ್ಣು ದೇವತೆಗಳು ಯಾವ ದೇವತೆಗಳನ್ನಾಗಲಿ
ಹೆಣ್ಣು ದೇವತೆಗಳು ಗಂಡು ದೇವತೆಗಳನ್ನ ನಾವು ವಶ ಮಾಡ್ಬೋದು. ಇದು ಭಾಳ ವೈಬ್ರೇಷನ್, ಅಂದರೆ ಇದು ಹೇಳಿದ್ದೀರಲ್ಲ, ಕೆಂಪು ಅಂದ್ರೇ ಕೆಂಪು ಚಂದನದ ಮರ ಅಂದರೆ ಕೆಂಪು ಚಂದನ ಮರ ಅಂದರೆ ನಿಮಗೆ ಗೊತ್ತಿದೆಯಲ್ಲ, ಅದು ಎಷ್ಟು ಪವರ್ಫುಲ್ಲು. ಅದು ಗಂಧನೇ ಹಣೆಗಿಟ್ಕೊಂಡ್ರೆ ಅದಷ್ಟು ವೈಬ್ರೇಷನ್ನು. ಅದ್ರ ಗಂಧ, ಅದರದ್ದು ಅದರಿಂದ ಮಾಲೆಗಳು, ಅದರಿಂದ ಗಣೇಶನ ಮಾಡಿಸಿದ್ರೆ ಅಂದರೆ ನೀವು ಕೇಳಿದಂಥ ಕೆಲಸ ನಡೆಸುತ್ತೆ. ಇದು ಕೆಂಪು ಚಂದನದ ಇದು ಮಾಲೆಗಳಿವು. ಇದರಿಂದ ಮಂತ್ರಶಕ್ತಿಗೆ ಇದು ಹೇಳಿ ಮಾಡಿಸಿದಂಥ ಇವುಗಳಿಂದ ನಿಮ್ಮ ಯಾವ ದೇವ್ರನ್ನ ಬೇಕಾದರೂ ಇದು ಸಿದ್ಧಿ ಮಾಡ್ಬೋದು. ಇದು ಮಹಾದುರ್ಗಾದು, ಮಹಾಲಕ್ಷ್ಮಿಗೆ, ಮತ್ತು ಇದು ದೇವಭೂತಾಳೆ. ಇದು ದೇವಭೂತಾಳೆ. ಈ ದೇವಭೂತಾಳೆ ಅಂದ್ರೇ ಗೊತ್ತಲ್ವ, ಇದು ಮನೇಲಿದ್ದರೆ ಒಂದು ಲಕ್ಷ್ಮಿ ಮನೇಲಿದ್ದಂಗೆ. ಈ ದೇವಭೂತಾಳೆನ ನೀವು ಮನೇಲಿ ಇಡೋದ್ರಿಂದಾಗಲಿ, ಮತ್ತು ಮಂತ್ರಗಳನ್ನ ಸಿದ್ಧಿ ಮಾಡಿ ಒಂದು ದೇವಿಗೆ ಹಾಕಿ ನೀವು ಹಾಕೊಳ್ಳೋದ್ರಿಂದ ಮಂತ್ರಶಕ್ತಿಯೆಲ್ಲ ದೇವಿ ವಿಗ್ರಹದಲ್ಲಿ ಹೋಗಿ ಅದು ಒಂದು ದೈವ ಆಕರ್ಷಣೆ ಆಗಿ ನಿಮಗೆ ಕಣ್ಣುಗಳಲ್ಲಿ ನಿಮಗೆ ಕಂಡಾಗ ನಿಮಗೆ ಕೆಲವ್ರು ಹೇಳ್ತಾರಲ್ಲ, ಕಣ್ಣು ತೆಗ್ದಂಗೆ ಆಗುತ್ತೆ, ಕೈ ಆಡಿಸ್ದಂಗೆ ಆಗುತ್ತೆ, ಕಣ್ಣು ಬಿಟ್ಟಂಗೆ ಆಗುತ್ತೆ, ರೆಪ್ಪೆ ಮುಚ್ಚಿದಂಗೆ, ಅಂಥ ಒಂದು ಶಕ್ತಿ ದೇವರಲ್ಲಿ ಆ ಅನುಭವ ಆಗುತ್ತೆ. ಅಂಥ ಒಂದು ವೈಬ್ರೇಷನ್ ಇದೆ ಇದರಲ್ಲಿ. ದೇವಭೂತಾಳೆ ಅಂದ್ರೇ ಇದು ಅದ್ಭುತ. ಎಲ್ಲ ಭೂತಾಳೆಗಿನ್ನ ಈ ದೇವಭೂತಾಳೆ ಮನೇಲಿದ್ದರೆ ನಿಮಗೆ ಲಕ್ಷ್ಮಿ ಆಕರ್ಷಣೆ ಅಂತೂ ಶತಸಿದ್ಧ ಅಂತಾರೆ. ಅದರಲ್ಲಿ ನೀವು ಮಾಡಿ ನಿಮ್ಮ ಮನೇಲಿ ಇಟ್ರಿ ಅಂದ್ರೇ ನಿಮ್ಮ ಕುಲದೇವತೆ ಯಾರು ಅನ್ನೋದು ನಿಮ್ಗೆ ಗೊತ್ತಿಲ್ಲದಿದ್ರೂ ಆ ಕುಲದೇವತೆ ನಿಮಗೆ ಗೋಚರವಾಗ್ತಾಳೆ. ಎಲ್ಲಿ ಇರೋದು ಕುಲದೇವತೆ ಯಾರು ಏನು, ಯಾರೋ ಮುಖಾಂತರವಾಗಿ ನಿಮಗೆ ಕುಲದೇವತೆ ಅನುಗ್ರಹ ಆಗುತ್ತೆ. ನಿಮಗೆ ಬಿಟ್ಟಿರೋ ದೇವರು ನಿಮ್ಮ ಮನೆಗೆ ಬಂದು ಸೇರ್ತಾರೆ. ಅಂಥ ಇದು ದೇವಭೂತಾಳೆ ಮರ. ಇದು ದೇವಭೂತಾಳೆಯಿಂದ ಮಾಡಿರೋಂಥ ಮಾಲೆಗಳು ಇವೆಲ್ಲ ಭಾಳ ದೇವ ಶಕ್ತಿ ಇರುವಂಥ ಮೂಲಿಕೆಗಳು. ಇದರಲ್ಲಿ ಜಪ ಮಾಡಿ ನೀವು ನೋಡಿ, ಆಮೇಲೆ ನಿಮ್ಮ ಶಕ್ತಿ ಯಾವ ರೀತಿಯಾಗಿ ಹೆಚ್ಚಿಸ್ಕೊತೀರಾ ಇದನ್ನು ನೀವು ಜಪ ಮಾಡಿ ಜಪಕ್ಕೊಂದು ಇಟ್ಕೊಳ್ಳಿ, ಕೊರಳಿಗೆ ಹಾಕೊಳ್ಳೋಕೆ ಇಟ್ಕೊಳ್ಳಿ. ನೋಡಿ, ಆ ಜಪ ಮಾಡಿ ನಿಮ್ಮ ಕೊರಳಲ್ಲಿ ಇದ್ದರೆ ಅಂದರೆ ನಿಮ್ಮಲ್ಲೇ ದೈವಿ, ನಿಮ್ಮ ಶರೀರದಲ್ಲೇ ಒಕ್ಕಿರ್ತಾಳೆ. ನಿಮ್ಮನ್ನು ಬಿಟ್ಟು ಯಾರೇ ಏನೇ ಮಾಡಿದ್ರು, ಯಾವ ತಂತ್ರ ಮಂತ್ರ ಮಾಡಿದ್ರೂ ನಿಮಗೆ ಯಾವುದು ನಿಮ್ಮ ದೇಹಕ್ಕೆ ತಾಕೋದಿಲ್ಲ. ಇದೇ ನಿಮಗೆ ಒಂದು ದೇಹ ರಕ್ಷಣೆ ಆಗಿರುತ್ತೆ. ಆದರೆ ಸೂತ್ಕಗಳು ಅದು ಇದು ಇದ್ದಾಗ ಈ ಮಾಲೆಗಳನ್ನ ಬಿಚ್ಚಿಟ್ಟುಬಿಡಬೇಕು. ಈ ಮಾಲೆ ನಿಮ್ಮ ಜೊತೆ ಇರೋವರೆಗೂ ನಿಮಗೆ ಯಾವ ಪ್ರಯೋಗಗಳು ಆಗಲ್ಲ, ಯಾವ ದುಷ್ಟಶಕ್ತಿಗಳ ಕಾಟನೂ ನಿಮ್ಗಾಗೋದಿಲ್ಲ. ಅಂಥ ಈ ಮಾಲೆಗಳು ಇವೆಲ್ಲ ಅಷ್ಟೇ ದೈವ ಮೂಲಿಕೆಗಳಿಂದ ಮಾಡಿರೋಂಥದ್ದು. ಯಾವ ಮಾಲಿಕೆನೂ ಮೂಲಿಕೆ ಮಾಲೆಗಳನ್ನು ಕೂಡ ಕಮ್ಮಿ ಅಂತ ಹೇಳೋಕ್ಕಾಗಲ್ಲ. ಒಂದಕ್ಕಿಂತ ಒಂದು ಜಾಸ್ತಿನೇ ಇದೆ, ಕಮ್ಮಿ ಅಂತೂ ಇಲ್ಲ. ಅದರಿಂದ ಇವುಗಳು ಮಂತ್ರಶಕ್ತಿಗಳನ್ನ ಹೆಚ್ಚಿಸೋದಕ್ಕೆ ಈ ಮಾಲೆಗಳು. ನೀವು ಮಂತ್ರಶಕ್ತಿಗೆ ನೀವು ಜಪ ಮಾಡಿ ನಿಮ್ಮ ಕೊರಳಲ್ಲಿ ಹಾಕ್ಕೊಂಡ್ರೆ ಅಂದರೆ ದೇಹ ರಕ್ಷಣೆ ಆಗುತ್ತೆ. ನಿಮಗೆ ಈ ಮಾಲೆಗಳಿಂದನೇ ನಿಮ್ಮ ದೇಹ ರಕ್ಷಣೆ ಆಗುತ್ತೆ. ಜಪ ಮಾಡುವಾಗ ನೀವು ಈ ಮಾಲೆಗಳನ್ನ ಹಾಕ್ಕೊಂಡು ನೀವು ಫ್ರೀ ಇದ್ದಾಗೆಲ್ಲ ಯಾವುದನ್ನ ಮಂತ್ರ ಜಪ ಮಾಡ್ತಾ ಇದನ್ನು ನಿಮ್ಮ ಕೊರಳಲ್ಲಿ ಹಾಕ್ಕೊಂಡ್ರೆ ಅಂದರೆ ದೇಹ ರಕ್ಷಣೆ ಆಗುತ್ತೆ. ಈ ಕೊರಳಿಂದ ನೀವು ತೆಗೆದ್ರೆ ಅಂದರೆ ದೇಹ ರಕ್ಷಣೆ ಬಿಡುತ್ತೆ. ಅದರಿಂದ ನಿಮಗೆ ದೇಹ ರಕ್ಷಣೆ ಬೇಕು ಅಂದರೆ ಎಷ್ಟು ಮಂತ್ರಗಳು ಹೇಳ್ತೀರೋ ಅಷ್ಟು ಮಂತ್ರಗಳನ್ನು ಮಾಡಿ ನಿಮ್ಮ ಕೊರಳಲ್ಲಿ ಇದ್ದರೆ ದೇಹ ರಕ್ಷಣೆಯೂ ಆಗುತ್ತೆ, ಮತ್ತು ದೈವನೂ ಕೂಡ ನಿಮ್ಗೆ ಅನುಗ್ರಹ ಆಗುತ್ತೆ. ಆ ದೈವನು ನಿಮ್ಮನ್ನು ಬಿಟ್ಟಿರೋ ದೈವನು ಕೂಡ ನಿಮ್ಮಲ್ಲಿ ಬಂದು ಸೇರುತ್ತೆ. ಅಂಥ ಪವರ್ಫುಲ್ ಆದಂಥ ಯಾವ ದೇವ್ರನ್ನ ನೀವು ಬಿಟ್ಟಿರ್ತೀರೋ, ಯಾವ ದೇವರು ನಿಮ್ಮ ಮನೇಲಿದ್ದು ದೂರ ಆಗೋಗಿರ್ತಾರೋ ಅಂಥವರು ಆ ದೇವ್ರ ಹೆಸರನ್ನ ಹೇಳ್ಬಿಟ್ಟು ಈ ಮಾಲೆಯನ್ನು ಜಪ ಮಾಡಿ ನಿಮ್ಮ ಕೊರಳಲ್ಲಿ ಹಾಕ್ಕೊಂಡ್ರಿ ಅಂದರೆ ಅತಿ ಶೀಘ್ರವಾಗಿ ಆ ದೇವರು ನಿಮ್ಮಲ್ಲಿ ಬಂದು ಸೇರ್ತಾರೆ. ಇದು ದೈವ ಭೂತಾಳೆ ಮರದ ಮಾಲೆ. ಇದು ರಕ್ತಚಂದನದ ಮಾಲೆ. ಇದು ರಕ್ತಚಂದನ ಮಾಲೆ. ಕಾಳಿನ ವಶ ಮಾಡ್ಕೊಳ್ಳೋಕ್ಕಾಗತ್ತೆ, ಭೈರವ್ರನ್ನ ವಶ ಮಾಡ್ಕೊಳ್ಳೋಕ್ಕಾಗತ್ತೆ, ಸುಬ್ರಹ್ಮಣ್ಯರ ವಶ ಮಾಡ್ಕೊಳ್ಳೋಕ್ಕಾಗತ್ತೆ, ಇನ್ನೂ ಹಲವಾರು ದೇವ್ರನ್ನ ವಶ ಮಾಡ್ಕೊಳ್ಳೋ ಮೇಲೆ ನಮಗೆ ಕುಜದೋಷ ಯಾರಿಗಿದೆಯೋ ಅಂಥವರು, ಮದುವೆ ಆಗದೆ ಇರ್ತಾರೋ ಅಂಥವರು ಈ ಮಾಲೆನ ಕೊರಳಲ್ಲಿ ಹಾಕ್ಕೊಂಡ್ರಿ ಅಂದರೆ ನಿಮ್ಮ ಕುಜದೋಷ ದೂರವಾಗಿ ನಿಮಗೆ ರಕ್ತ ಒತ್ತಡದಿಂದ ಕಾಯಿಲೆಗಳು ಹಲವಾರು ಕಾಯಿಲೆಗಳು, ಬ್ಲಡ್ ಕ್ಲಾಟು ಅದು ಇದು ಅಂತ ಏನೇನೋ ರೋಗಗಳು ರುಜಿನಗಳು ಬರ್ತಾ ಇರ್ತವೆ.
ಅದಕ್ಕೆ ಇದನ್ನು ಸುಬ್ರಹ್ಮಣ್ಯ ಮಂತ್ರ ಹೇಳ್ಬಿಟ್ಟು ನಿಮ್ಮ ಕೊರಳಲ್ಲಿ ಧರಿಸ್ಕೊಳ್ಳೋದ್ರಿಂದ ನಿಮಗೆ ಯಾವುದು ರಕ್ತ ಕಾಯಿಲೆಗಳು ಬರಲ್ಲ, ಕುಜದೋಷ ಬರೋದಿಲ್ಲ. ಮತ್ತು ಯಾವಾಗೂ ರಕ್ತದಿಂದ ಆಪ್ರೇಷನ್ನು ಅದು ಯಾವಾಗೂ ಆಪ್ರೇಷನ್ನು ಅನ್ನೋರಿಗೆ ಈ ಮಾಲೆನ ಹಾಕೊಳ್ಳೋದ್ರಿಂದ, ಸುಬ್ರಹ್ಮಣ್ಯ ಮಂತ್ರ ಹೇಳ್ಬಿಟ್ಟು ಈ ಮಾಲೆನ ಹಾಕೊಳ್ಳೋದ್ರಿಂದ ನಿಮಗೆ ಕಾಯಿಲೆ ಇದು ಕುಜದಿಂದ ಆಗುವಂಥ ಅನಾಹುತಗಳು ಕಡಿಮೆ ಆಗುತ್ತೆ. ಕುಜಿನಿಂದ ಮದುವೆ ತಡಂಗಗಳಾಗ್ತಾ ಇರ್ತವೆ, ಮದುವೆಗಳೇ ಸಟ್ಟಾಗಲ್ಲ, ಗಂಡ ಹೆಂಡತಿ ಅನ್ಯೂನ್ಯ ಇರಲ್ಲ ಅಂಥವರು ಈ ಮಾಲೆನ ಸುಬ್ರಹ್ಮಣ್ಯ ಮಂತ್ರನ ಹೇಳ್ಬಿಟ್ಟು ಇದನ್ನು ಧರಿಸೋದ್ರಿಂದ ನಿಮ್ಗೆ ಆ ದೋಷ ನಿವಾರಣೆ ಆಗುತ್ತೆ. ಇದು ಬಂದು ಅದೇ ಹೇಳ್ದ್ನಲ್ಲ ನಿಮಗೆ ಕರಿ ರುದ್ರಾಕ್ಷಿ. ಈ ಕರಿ ರುದ್ರಾಕ್ಷಿ ಕಾಳಮ್ಮ ಅದು ಕಾಳಿನ ಯಾರು ಪೂಜೆ ಮಾಡ್ತಿರ್ತಿರೋ, ಕಾಟೇರಿನ ಯಾರು ಪೂಜೆ ಮಾಡ್ತಿರ್ತಿರೋ ಅಂಥವರು, ಭೈರವ್ರನ್ನ ಯಾರು ಪೂಜೆ ಮಾಡ್ತಾರೋ, ಮತ್ತು ಇಂಥ ಜಾಸ್ತಿ ಪವರ್ಫುಲ್ ಆದಂಥ ದೇವರುಗಳ್ನ ನೀವು ಯಾರು ಮಾಡ್ತಿರೋ ಅಂಥವರು ಈ ರುದ್ರಾಕ್ಷಿನ ಜಪ ಮಾಡಿ. ಈ ರುದ್ರಾಕ್ಷಿ ಅಂತೂ ಭಯಂಕರವಾಗಿದೆ. ಇದನ್ನು ಮುಟ್ತಾ ಇದ್ದಾನೆ ಏನೋ ಒಂದು ವೈಬ್ರೇಷನ್ ಆಗುತ್ತೆ, ಆ ಥರ ಇದೆ. ಇದರಲ್ಲಿ ಅಪಾರವಾದಂಥ ಶಕ್ತಿ ಇದೆ. ಎಂಥವರು ಜಪಮಾಲಿನ ಇದನ್ನು ತಯಾರು ಮಾಡಿಕೊಂಡು ಇಟ್ಕೊಳ್ಳಿ. ಇದರಿಂದ ನಿಮ್ಗೆ ಎಲ್ಲ ದೇವತಾ ಶಕ್ತಿಗಳು ನಿಮ್ಮಲ್ಲಿ ಸೇರುತ್ತೆ. ಇದು ಬಂದು ನಾರಾಯಣ ಲಕ್ಷ್ಮಿಗೆ ನೀವು ಜಪ ಮಾಡೋದ್ರಿಂದ ನಿಮಗೆ ಲಕ್ಷ್ಮೀ ಕೃಪೆ ಅನುಗ್ರಹ ಆಗುತ್ತೆ. ಯಾರು ಯಕ್ಷಿಣೀರನ್ನ ಸಾಧನೆ ಮಾಡ್ತೀರೋ ಅಂಥವರು ಈ ಜಪಮಾಲೆಗಳನ್ನ ನೀವು ಸಿದ್ಧಿ ಮಾಡ್ಕೊಳ್ಳಿ. ಯಕ್ಷಿಣಿಗಳಿಗೆ ಕೆಲವು ಮತ್ತು ಪಾದರಸದ ಮಣಿಗಳು ಇದ್ದಾವೆ ಅಂಥವರು, ಮತ್ತು ಭೂತರಾಜನ ವಶ ಮಾಡ್ಕೊಳ್ಳೋಕ್ಕೆ ಭೂತರಾಜನಿಗೂ ಕೂಡ ಪಾದರಸದ ಮಣಿಗಳಿದ್ದಾವೆ. ಅಂಥವುಗಳೆಲ್ಲ ನೀವು ಒಬ್ಬೊಬ್ರಿಗೆ ಒಂದೊಂದು ಮಣಿಗಳಿದ್ದಾವೆ, ಎಲ್ಲದಕ್ಕೂ ಒಂದೇ ಬರೋದಿಲ್ಲ, ಎಲ್ಲದಕ್ಕೂ ಒಂದೊಂದು ಮಾಲೆ ಇದ್ದಾವೆ. ಅದನ್ನು ಒಂದೊಂದಕ್ಕೆ ಒಂದೊಂದು ಮಾಡಿದಾಗ ನಿಮಗೆ ನೀವು ಬಯಸಿದಂಥ ದೇವರು ನಿಮ್ಮಲ್ಲಿ ಬಂದು ಹವಾನಿ ಆಗಿ ನೀವು ಕೇಳಿದಂಥ ವರನ ದಯಪಾಲಿಸ್ತಾರೆ. ಎಲ್ಲದಕ್ಕೂ ಒಂದೇ ತಗೊಂಡು ನೀವು ಜಪ ಮಾಡೋದ್ರಿಂದ ಏನೂ ಅನುಕೂಲ ಆಗಲ್ಲ ಪ್ರಿಯ ವೀಕ್ಷಕರೇ. ನೋಡಿ, ಇಷ್ಟು ಒಂದು ಮಾಲೆಗಳಿಂದ ಜಪ ನಿಮಗೆ ಯಾವ್ಯಾವ ರೀತಿ ಆಗುತ್ತೆ ಅಂತ ಹೇಳಿದ್ದೀನಿ. ಇನ್ನೂ ಕೆಲವು ಜಪಗಳನ್ನ ನಾವು ಧರಿಸೋದ್ರಿಂದ ಏನೇನು ಆಗುತ್ತೆ ಅನ್ನೋದನ್ನು ನಾನು ನಿಮ್ಗೆ ಇನ್ನೊಂದು ವಿಡಿಯೋನಲ್ಲಿ ತಿಳಿಸ್ಕೊಡ್ತೀನಿ. ಯಾಕೆಂದರೆ ಅದು ಇದು ಎಲ್ಲ ಸೇರಿಸ್ಬಿಟ್ವಿ ಅಂದರೆ ತುಂಬ ಗೋಜಿಬೀಜಿ ಆಗೋಗುತ್ತೆ. ಅದರಿಂದ ಒಂದೊಂದಾಗಿ ನಿಮಗೆ ವಿವರಣೆ ಮಾಡಿ ನಾನು ತಿಳಿಸ್ಕೊಡ್ತಾ ಇದ್ದೀನಿ ಪ್ರಿಯ ವೀಕ್ಷಕರೇ. ನಿಮ್ಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.